ಭಾರತ ಪಾಕ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಕದನ ವಿರಾಮ ಉಲ್ಲಂಘನೆಯ ಮಾಹಿತಿ ಸದ್ಯಕ್ಕಂತೂ ಇಲ್ಲ. ಸೀಸ್ಫೈರ್ ಆದ ಯಾವುದೇ ರೀತಿಯ ವರದಿಯಾಗಿಲ್ಲ. ಎಲ್ಲೂ ಕೂಡ ಪಾಕ್ ಡ್ರೋನ್ ದಾಳಿ ಸುದ್ದಿ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಇಲ್ಲ, ಡ್ರೋನ್ ಅಟ್ಯಾಕ್ ಇಲ್ಲ, ಸೀಸ್ಫೈರ್ ಬ್ರೇಕ್ ಆಗಿಲ್ಲ. ಈ ಕ್ಷಣದವರೆಗೂ ಎಲ್ಲವೂ ಕೂಡ ಶಾಂತವಾಗಿದೆ. ಕಣಿವೆ ರಾಜ್ಯ ಶಾಂತವಾಗಿದೆ. ಎಲ್ಲೂ ಕೂಡ ಸೀಸ್ ಫೈರ್ ಆಗಿದ್ದು ಮಾಹಿತಿ ಇಲ್ಲ. ಎಲ್ಲೂ ಕೂಡ ಪಾಕಿಸ್ತಾನದ ಡ್ರೋನ್ಗಳ ದಾಳಿಯ ಸುದ್ದಿ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಇಲ್ಲ. ಸದ್ಯ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮರಳಿದೆ. ನಿನ್ನೆ ತಾವೆಲ್ಲರೂ ಕೂಡ ಗಮನಿಸಿದ್ರಿ, ಕದನ ವಿರಾಮ ಅಂತ ಘೋಷಣೆ ಮಾಡಿದ ನಂತರವೂ ಕೂಡ ಪಾಕಿಸ್ತಾನ ಏಕಾಏಕಿ 100ಕ್ಕೂ ಹೆಚ್ಚು ಡ್ರೋನ್ಗಳ ದಾಳಿ ಮಾಡಿತು. ಇದು ಕೆರಳಿಸ್ತು, ಸರಿಯಾಗಿ ಉತ್ತರವನ್ನ ಕೊಡ್ತು ಭಾರತ. ಇನ್ನ ಮುಖ್ಯವಾಗಿ ಮೇಜರ್ ವಿಚಾರ ಏನಂತಂದ್ರೆ, ಪ್ರಧಾನಿ ಮೋದಿ ಅವರು ಅಮೆರಿಕದ ಉಪಾಧ್ಯಕ್ಷ ವ್ಯಾನ್ಸ್ಗೆ ನೇರವಾಗಿ ಬೋಲ್ಡ್ ಆಗಿ ಹೇಳಿದ್ದಾರೆ, ಇನ್ನ ಪಾಕಿಸ್ತಾನ ಏನಾದರೂ ದಾಳಿ ಮಾಡಿದರೆ ಪಾಕಿಸ್ತಾನ್ ಸರ್ವನಾಶ, ಇದನ್ನ ಬರೆದಿಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಹೀಗಾಗಿ ಕಿರಿಕ್ ಮಾಡಿದ್ರೆ ಪಾಕಿಸ್ತಾನವನ್ನ ಚಚ್ಚಿ ಬಿಸಾಕಿ, ಫೈರಿಂಗ್ ಮಾಡಿದ್ರೆ ಮುಟ್ಟಿ ನೋಡುವಂತೆ ಎದುರೇಟು ಕೊಡಿ. ಸೇನಾ ಪಡೆಗಳಿಗೆ ಸ್ಪಷ್ಟ ಸಂದೇಶವನ್ನ ಪ್ರಧಾನಿ ಕೊಟ್ಟಿದ್ದಾರೆ. ಇನ್ನ ಯಾವುದೇ ರೀತಿಯ ಮುಲಾಜಿಲ್ಲ. ಗುಂಡು ಹಾರಿಸಿದ್ರೆ ಬೆಂಕಿ ಉಂಡೆ ಉಗುಳ್ರಿ ನೀವು, ಕಿರಿಕ್ ಮಾಡಿದ್ರೆ ಪಾಕಿಸ್ತಾನವನ್ನ ಚಚ್ಚಿ ಬಿಸಾಕಿ ಅಂತ ಹೇಳಿ ಪ್ರಧಾನಿ ಹೇಳಿದ್ದಾರೆ. ಪ್ರಧಾನಿ ಸಂದೇಶದ ಬಳಿಕ ಗಡಿಯಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ಪಾಕಿಸ್ತಾನದವರು ಬಾಲ ಬಿಚ್ಚಿಲ್ಲ. ಇದನ್ನೇ ಹೇಳ್ತಾ ಇದ್ದೇನೆ ನಾನು. ಅಮೆರಿಕದ ಉಪಾಧ್ಯಕ್ಷ ವ್ಯಾನ್ಸ್ಗೆ ಪ್ರಧಾನಿ ಮೋದಿ ಅವರು ನೇರವಾಗಿ ತಿಳಿಸಿದ್ದು, ಪಾಕಿಸ್ತಾನ ದಾಳಿ ಮಾಡಿದಾಗ ಭಾರತ ಪ್ರತ್ಯುತ್ತರವನ್ನ ಸರಿಯಾದ ರೀತಿಯಲ್ಲೇ ಕೊಟ್ಟಿದೆ. ಕದನ ವಿರಾಮ ಅಂತ ಘೋಷಣೆ ಮಾಡಿದ ಮೇಲೆ ಮತ್ತೆ ಪರಿಣಾಮಕಾರಿ ಬೆಳವಣಿಗೆ ಆಗಿದೆ. ನಮ್ಮ ಪ್ರತಿದಾಳಿ ಏನಾದರೂ ಆದರೆ ಅದರ ಫಲಿತಾಂಶ ಭೀಕರವಾಗಿರುತ್ತೆ, ಭಯಂಕರವಾಗಿರುತ್ತೆ. ಪಾಕಿಸ್ತಾನ್ ಸರ್ವನಾಶ ಆಗುತ್ತೆ, ಹುಷಾರ್ ಅಂತ ಹೇಳಿದ್ದಾರೆ. ಗಡಿಯಲ್ಲಿ ಪಾಕಿಸ್ತಾನ್ ಕಿರಿಕ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾರ್ಪ್ಸ್ ಕಮಾಂಡರ್ಗೆ ಪರಮಾಧಿಕಾರವನ್ನ ಕೊಟ್ಟಿದ್ದಾರೆ ಭೂಸೇನೆ. ಪಾಕ್ ಬಾಲ ಬಿಚ್ಚಿದ್ರೆ ಪ್ರತಿಕಾರದ ತೀವ್ರತೆ ಕಮಾಂಡರ್ಗಳ ವಿವೇಚನೆಗೆ ಬಿಟ್ಟಿದ್ದು. ಆ ಕ್ಷಣದಲ್ಲಿ ನೀವೇನ್ ಡಿಸಿಷನ್ ತಗೋತೀರೋ ಅದೇ ಫೈನಲ್. ನಮ್ಮನ್ನ ಕೇಳಬೇಕು ಅಂತ ಏನಿಲ್ಲ, ನಿಮ್ಮ ಅಥಾರಿಟಿ ಹೆಡ್ಗಳನ್ನ ಕೇಳಬೇಕಂತ ಏನೂ ಇಲ್ಲ. ಸ್ಪಾಟ್ ಅಲ್ಲಿ ನೀವಿರ್ತೀರಿ ಕಮಾಂಡರ್ಗಳು, ಅವಾಗ ನಿಮ್ಗೆ ಏನು ಯೋಗ್ಯ ಅನ್ಸುತ್ತೋ ಅದನ್ನು ಮಾಡಿ ಚಚ್ಚ ಬಿಸಾಕಿ, ನಿಮ್ಮ ವಿವೇಚನೆಯಂತೆ ಪ್ರತಿಕಾರ ಮಾಡಿ ಅಂತ ಹೇಳಿದ್ದಾರೆ. ಆ ಟೈಮಲ್ಲಿ ನಿಮ್ಮ ವಿವೇಚನೆಗೆ ಏನು ಬರುತ್ತೋ ಅದೇ ಫೈನಲ್. ಹೊಡೆದಾಕ್ಬೇಕು ಅನ್ಸುತ್ತಾ ಹೊಡೆದಾಕಿ, ಅಟ್ಯಾಕ್ ಮಾಡ್ಬೇಕಾ ಮಾಡಿ, ನಮ್ಮನ್ನೇನು ಕೇಳ್ತಾ ಕೂರ್ಬೇಡಿ. ಇದು ಸೇನೆಗೆ ಕೊಟ್ಟ ಫ್ರೀ ಹ್ಯಾಂಡ್. ಸೀಸ್ ಫೈರ್ ಬ್ರೇಕ್ ಆದ್ಮೇಲೆ ಗಡಿಯಲ್ಲಿ ಏನಾದ್ರೂ ಬಾಲ ಬಿಚ್ಚಿದರೆ ಚಚ್ಚ ಬಿಸಾಕಿ ಅಂತ ಹೇಳಿದ್ದಾರೆ. ಇನ್ನು ಯಾವುದೇ ಮುಲಾಜಿಲ್ಲ. ಭಾರತ ಪಾಕ್ ಗಡಿಯಲ್ಲಿ ಸದ್ಯ ಪರಿಸ್ಥಿತಿ ಶಾಂತವಾಗಿದೆ. ಕದನ ವಿರಾಮ ಉಲ್ಲಂಘನೆಯ ಮಾಹಿತಿ ಸದ್ಯಕ್ಕಂತೂ ಇಲ್ಲ. ಸೀಸ್ ಫೈರ್ ಆದ ಯಾವುದೇ ರೀತಿಯ ವರದಿಯಾಗಿಲ್ಲ. ಎಲ್ಲೂ ಕೂಡ ಪಾಕ್ ಡ್ರೋನ್ ದಾಳಿ ಸುದ್ದಿ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಇಲ್ಲ, ಡ್ರೋನ್ ಅಟ್ಯಾಕ್ ಇಲ್ಲ, ಸೀಸ್ ಫೈರ್ ಬ್ರೇಕ್ ಆಗಿಲ್ಲ. ಈ ಕ್ಷಣದವರೆಗೂ ಎಲ್ಲವೂ ಕೂಡ ಶಾಂತವಾಗಿದೆ. ಕಣಿವೆ ರಾಜ್ಯ ಶಾಂತವಾಗಿದೆ. ಎಲ್ಲೂ ಕೂಡ ಸೀಸ್ ಫೈರ್ ಆಗಿದ್ದು ಮಾಹಿತಿ ಇಲ್ಲ. ಎಲ್ಲೂ ಕೂಡ ಪಾಕಿಸ್ತಾನದ ಡ್ರೋನ್ಗಳ ದಾಳಿಯ ಸುದ್ದಿ ಇಲ್ಲ. ಗಡಿಯಲ್ಲಿ ಎರಡೂ ಕಡೆಯಲ್ಲಿ ಫೈರಿಂಗ್ ಇಲ್ಲ. ಸದ್ಯ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮರಳಿದೆ. ನಿನ್ನೆ ತಾವೆಲ್ಲರೂ ಕೂಡ ಗಮನಿಸಿದ್ರಿ, ಕದನ ವಿರಾಮ ಅಂತ ಘೋಷಣೆ ಮಾಡಿದ ನಂತರವೂ ಕೂಡ ಪಾಕಿಸ್ತಾನ ಏಕಾಏಕಿ 100ಕ್ಕೂ ಹೆಚ್ಚು ಡ್ರೋನ್ಗಳ ದಾಳಿ ಮಾಡಿತು. ಇದು ಕೆರಳಿಸ್ತು, ಸರಿಯಾಗಿ ಉತ್ತರವನ್ನ ಕೊಡ್ತು ಭಾರತ. ಇನ್ನ ಮುಖ್ಯವಾಗಿ ಮೇಜರ್ ವಿಚಾರ ಏನಂತಂದ್ರೆ, ಪ್ರಧಾನಿ ಮೋದಿ ಅವರು ಅಮೆರಿಕದ ಉಪಾಧ್ಯಕ್ಷ ವ್ಯಾನ್ಸ್ಗೆ ನೇರವಾಗಿ ಬೋಲ್ಡ್ ಆಗಿ ಹೇಳಿದ್ದಾರೆ, ಇನ್ನ ಪಾಕಿಸ್ತಾನ ಏನಾದರೂ ದಾಳಿ ಮಾಡಿದರೆ ಪಾಕಿಸ್ತಾನ್ ಸರ್ವನಾಶ, ಇದನ್ನ ಬರೆದಿಟ್ಕೊಳ್ಳಿ ಅಂತ ಹೇಳಿದ್ದಾರೆ. ಹೀಗಾಗಿ ಕಿರಿಕ್ ಮಾಡಿದ್ರೆ ಪಾಕಿಸ್ತಾನವನ್ನ ಚಚ್ಚಿ ಬಿಸಾಕಿ,
ಫೈರಿಂಗ್ ಮಾಡಿದ್ರೆ ಮುಟ್ಟಿ ನೋಡುವಂತೆ ಎದುರೇಟು ಕೊಡಿ. ಸೇನಾ ಪಡೆಗಳಿಗೆ ಸ್ಪಷ್ಟ ಸಂದೇಶವನ್ನ ಪ್ರಧಾನಿ ಕೊಟ್ಟಿದ್ದಾರೆ. ಇನ್ನ ಯಾವುದೇ ರೀತಿಯ ಮುಲಾಜಿಲ್ಲ. ಗುಂಡು ಹಾರಿಸಿದ್ರೆ ಬೆಂಕಿ ಉಂಡೆ ಉಗುಳ್ರಿ ನೀವು. ಕಿರಿಕು ಮಾಡಿದ್ರೆ ಪಾಕಿಸ್ತಾನವನ್ನ ಚಚ್ಚಿ ಬಿಸಾಕಿ ಅಂತ ಹೇಳಿ ಪ್ರಧಾನಿ ಹೇಳಿದ್ದಾರೆ. ಪ್ರಧಾನಿ ಸಂದೇಶದ ಬಳಿಕ ಗಡಿಯಲ್ಲಿ ಪರಿಸ್ಥಿತಿ ಶಾಂತವಾಗಿದೆ. ಪಾಕಿಸ್ತಾನದವರು ಬಾಲ ಬಿಚ್ಚಿಲ್ಲ. ಇದನ್ನೇ ಹೇಳ್ತಾ ಇದ್ದೇನೆ. ನಾನು ಅಮೆರಿಕದ ಉಪಾಧ್ಯಕ್ಷ ವ್ಯಾನ್ಸ್ಗೆ ಪ್ರಧಾನಿ ಮೋದಿ ಅವರು ನೇರವಾಗಿ ತಿಳಿಸಿದ್ದು, ಪಾಕಿಸ್ತಾನ ದಾಳಿ ಮಾಡಿದಾಗ ಭಾರತ ಪ್ರತ್ಯುತ್ತರವನ್ನ ಸರಿಯಾದ ರೀತಿಯಲ್ಲೇ ಕೊಟ್ಟಿದೆ. ಕದನ ವಿರಾಮ ಅಂತ ಘೋಷಣೆ ಮಾಡಿದ ಮೇಲೆ ಮತ್ತೆ ಪರಿಣಾಮಕಾರಿ ಬೆಳವಣಿಗೆ ಆಗಿದೆ. ನಮ್ಮ ಪ್ರತಿದಾಳಿ ಏನಾದರೂ ಆದರೆ ಅದರ ಫಲಿತಾಂಶ ಭೀಕರವಾಗಿರುತ್ತೆ, ಭಯಂಕರವಾಗಿರುತ್ತೆ. ಪಾಕಿಸ್ತಾನ್ ಸರ್ವನಾಶ ಆಗುತ್ತೆ, ಹುಷಾರ್ ಅಂತ ಹೇಳಿದ್ದಾರೆ. ಗಡಿಯಲ್ಲಿ ಪಾಕಿಸ್ತಾನ್ ಕಿರಿಕ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾರ್ಪ್ಸ್ ಕಮಾಂಡರ್ಗೆ ಪರಮಾಧಿಕಾರವನ್ನ ಕೊಟ್ಟಿದ್ದಾರೆ ಭೂಸೇನೆ. ಪಾಕ್ ಬಾಲ ಬಿಚ್ಚಿದರೆ ಪ್ರತೀಕಾರದ ತೀವ್ರತೆ ಕಮಾಂಡರ್ಗಳ ವಿವೇಚನೆಗೆ ಬಿಟ್ಟಿದ್ದು. ಆ ಕ್ಷಣದಲ್ಲಿ ನೀವೇನ್ ಡಿಸಿಷನ್ ತಗೋತೀರೋ ಅದೇ ಫೈನಲ್. ನಮ್ಮನ್ನ ಕೇಳಬೇಕು ಅಂತ ಏನಿಲ್ಲ, ನಿಮ್ಮ ಅಥಾರಿಟಿ ಹೆಡ್ಗಳನ್ನ ಕೇಳಬೇಕಂತ ಏನೂ ಇಲ್ಲ. ಸ್ಪಾಟ್ ಅಲ್ಲಿ ನೀವಿರ್ತೀರಿ ಕಮಾಂಡರ್ಗಳು. ಅವಾಗ ನಿಮ್ಗೆ ಏನು ಯೋಗ್ಯ ಅನಿಸುತ್ತೋ ಅದನ್ನು ಮಾಡಿ ಚಚ್ಚ ಬಿಸಾಕಿ, ನಿಮ್ಮ ವಿವೇಚನೆಯಂತೆ ಪ್ರತಿಕಾರ ಮಾಡಿ ಅಂತ ಹೇಳಿದ್ದಾರೆ. ಆ ಟೈಮಲ್ಲಿ ನಿಮ್ಮ ವಿವೇಚನೆಗೆ ಏನು ಬರುತ್ತೋ ಅದೇ ಫೈನಲ್. ಹೊಡೆದಾಕ್ಬೇಕು ಅನ್ಸುತ್ತಾ ಹೊಡೆದಾಕಿ, ಅಟ್ಯಾಕ್ ಮಾಡ್ಬೇಕಾ ಮಾಡಿ, ನಮ್ಮನ್ನೇನು ಕೇಳ್ತಾ ಕೂರ್ಬೇಡಿ. ಇದು ಸೇನೆಗೆ ಕೊಟ್ಟ ಫ್ರೀ ಹ್ಯಾಂಡ್. ಸೀಸ್ ಫೈರ್ ಬ್ರೇಕ್ ಆದ್ಮೇಲೆ ಗಡಿಯಲ್ಲಿ ಏನಾದ್ರೂ ಬಾಲ ಬಿಚ್ಚಿದರೆ ಚಚ್ಚ ಬಿಸಾಕಿ ಅಂತ ಹೇಳಿದ್ದಾರೆ. ಇನ್ನು ಯಾವುದೇ ಮುಲಾಜಿಲ್ಲ.